ಬೆಂಗಳೂರಿನಲ್ಲಿ ವಾಹನ ಓಡಿಸಬೇಕು ಅಂದ್ರೆ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವಾಗ ಎಲ್ಲಿ ಬೇಕಾದರೂ ಜೀವಕ್ಕೆ ಹಾನಿಯಾಗುವಂತಹ ಪರಿಸ್ಥಿತಿ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ಇದೆ ನೋಡಿ. ಬೆಂಗಳೂರು ರಸ್ತೆಯಲ್ಲಿ ಯಮ ಬಲಿಗೆ ಕಾದು ಕೂತ ಮರದ ಕೊಂಬೆಗಳು. ಡೇಂಜರ್ ಕೊಂಬೆಗಳ ತೆರವು ಮಾಡದೆ ನಿರ್ಲಕ್ಷ್ಯ. ಕೆಲ ದಿನಗಳ ಹಿಂದೆ ಜಯಮಹಲ್ ಸಮೀಪ 9 ವರ್ಷದ ಬಾಲಕನ ಮೇಲೆ ಬೃಹತ್ ಗಾತ್ರದ ಮರದ ರೆಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ಪ್ರಕರಣ ಇನ್ನೂ ಮಾಸಿಲ್ಲ. ಇಷ್ಟಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಿಲ್ಲ. ನಗರದ ಹಲವೆಡೆ ಡೇಂಜರಸ್ ಮರಗಳು ಹಾಗೂ ಮರದ ಕೊಂಬೆಗಳು ಇವೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ ನೋಡಿ. ರಿಯಾಲಿಟಿ ಚೆಕ್. ಕೆಜಿ ರಸ್ತೆ. ನಗರದ ಕೆಜೆ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಸದಾ ವಾಹನಗಳು ಓಡಾಡುವ ರಸ್ತೆ ಇದು. ಜಲಮಂಡಳಿ, ಡಿಸಿ ಕಚೇರಿಗಳಿವೆ. ಡಿಸಿ ಕಚೇರಿಯ ಎದುರುಗಡೆ ಇರುವ ಬೃಹತ್ತಾದ ಮರ ರೆಂಬೆ ಕೊಂಬೆ ಒಣಗಿದೆ. ಯಾವ ಕ್ಷಣದಲ್ಲಾದ್ರೂ ಬೀಳುವ ಹಂತದಲ್ಲಿದೆ. ನಾನಿವತ್ತು ಬೆಂಗಳೂರಿನ ಪ್ರಮುಖವಾಗಿರ್ತಕ್ಕಂಥ ವೃತ್ತಾಗಿರ್ತಕ್ಕಂತಹ ಮೈಸೂರು ಬ್ಯಾಂಕ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು ಮೈಸೂರು ಬ್ಯಾಂಕ್ನ ಬಳಿ ಅಂದರೆ ಈ ಒಂದು ಕೆಂಪೇಗೌಡ ರಸ್ತೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ವೆಹಿಕಲ್ಸ್ಗಳು ಸಂಚಾರವನ್ನು ನಡೆಸ್ತವೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ವೆಹಿಕಲ್ಸ್ಗಳ ಸಂಚಾರವನ್ನು ಕೂಡ ಕಾಣಬಹುದಾಗಿದೆ. ಡಿ ಸಿ ಆಫೀಸ್ ಇರ್ಬೋದು, ಜಲಮಂಡಳಿ ಇರಬಹುದು, ಎಲ್ಲ ಪ್ರಮುಖವಾಗಿರ್ತಕ್ಕಂಥ ಕಚೇರಿಗಳು ಇಲ್ಲಿ ಇರ್ತಕ್ಕಂತಹ ಕಾರಣ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ವೆಹಿಕಲ್ಸ್ಗಳು ಕೂಡ ಓಡಾಡ್ತವೆ. ಆದರೆ ಇಲ್ಲಿ ಡೇಂಜರಸ್ ಆಗಿರ್ತಕ್ಕಂತಹ ಒಂದು ಮರದ ಕೊಂಬೆಯನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಒಂದು ಮರದ ಕೊಂಬೆ ಯಾವುದೇ ಕ್ಷಣದಲ್ಲಿಯೂ ಕೂಡ ಬೀಳುವಂತಹ ಒಂದು ಆತಂಕ ಕೂಡ ಮನೆ ಮಾಡಿದೆ. ಯಾಕಂತಂದರೆ ಈಗಾಗಲೇ ನೋಡಬಹುದಾಗಿದೆ ಈ ಒಂದು ಮರ ಸಾಕಷ್ಟು ವರ್ಷಗಳ ಹಳೇದಾಗಿರ್ತಕ್ಕಂತಹ ಈ ಮರ ಇದಾಗಿದ್ದು ಯಾವುದೇ ಒಂದು ಪಕ್ಷದಲ್ಲಿಯೂ ಕೂಡ ಬೀಳ್ತಕ್ಕಂತಹ ಚಾನ್ಸಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ನೋಡಬಹುದಾಗಿದೆ ಮರದ ಪಕ್ಕಳೆಗಳು ಕೂಡ ಹೊರ ಬಂದಿರತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ರಿಯಾಲಿಟಿ ಚೆಕ್. ನೃಪತುಂಗ ರಸ್ತೆ. ಇನ್ನು ಇದೇ ರೀತಿಯ ಪರಿಸ್ಥಿತಿ ನೃಪತುಂಗ ರೋಡ್ನಲ್ಲಿದೆ. ಒಣಗಿದ ಮರಗಳು ಅಮಾಯಕ ಜೀವ ತೆಗೆಯಲು ರೆಡಿಯಾಗಿವೆ. ಬಿಬಿಎಂಪಿ ಒಣಗಿದ ಮರಗಳು ರಸ್ತೆ ಬದಿ ಮರ ಟ್ರಿಮ್ಮಿಂಗ್ ಕಾರ್ಯ ಆಗದೇ ಇರುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ನಾನಿವತ್ತು ನೃಪತುಂಗ ರಸ್ತೆಯಲ್ಲಿ RBI ಪಕ್ಕದಲ್ಲಿದ್ದೇನೆ. ನೋಡಬಹುದಾಗಿದೆ ಇಲ್ಲಿಯೂ ಕೂಡ ಡೇಂಜರಸ್ ಆಗಿರ್ತಕ್ಕಂತಹ ಮರವನ್ನು ಕೂಡ ಕಾಣಬಹುದಾಗಿದೆ. ಸುಮಾರು ವರ್ಷಗಳ ಹಳೆಯದಾಗಿರ್ತಕ್ಕಂತಹ ಈ ಒಂದು ಮರ ಕೊನೆಯ ಹಂತಕ್ಕೂ ಕೂಡ ತಲುಪಿದ್ದು, ಜೊತೆಗೆ ಮರದ ಕೊಂಬೆಗಳು ಕೂಡ ಯಾವಾಗ ಬೇಕಾದರೂ ಬೀಳುವಂತಹ ಒಂದು ಪರಿಸ್ಥಿತಿಗೂ ಕೂಡ ತಲುಪಿದ್ದಾವೆ. ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ವೆಹಿಕಲ್ಸ್ಗಳ ಸಂಚಾರ ಇರುತ್ತೆ. ಟೂ ವೀಲರ್ಗಳಿರ್ಬೋದು, ಬಸ್ಗಳಿರಬಹುದು, ಕಾರ್ಗಳಿರ್ಬೋದು, ಹೀಗೆ ಎಲ್ಲವುಗಳು ಕೂಡ ಹೋಗ್ತಾ ಇರ್ತವೆ. ಯಾವಾಗ ಬೇಕಾದರೂ ಕೂಡ ಈ ಮರ ಬಿದ್ದರೆ ಕೂಡ ಅನಾಹುತ ಆಗೋದ್ರಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಸಂಶಯ ಇಲ್ಲ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿರ್ತಕ್ಕಂತಹ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಕೇಳ್ತೇನೆ. ಸರ್, ಈ ಒಂದು ಮರದ ಕೊಂಬೆ ಎಷ್ಟು ಡೇಂಜರಸ್ ಆಗಿದೆ? ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ತುಂಬ ಹಳೆಯ ಮರಗಳು ಇವೆಲ್ಲ ನೋಡಿ, ಕೊಂಬೆ ತುಂಬ ಹಳೆದೇ ಆಗಿದೆ. ಇದು 194 96 ವಾರ್ಡ್ಗಳು ಏನಿದೆ ಅದರೊಳಗೆಲ್ಲ ಒಂದು ವಾರದಲ್ಲಿ ಇದನ್ನ ಗಮನ ಇಟ್ಟು ಈ ಮಳೆಗಾಲದಲ್ಲಿ ಎಲ್ಲ ಒಣಗಿರೋದನ್ನೆಲ್ಲ ತೆರವು ಮಾಡ್ಬೋದು. ಅದೇನು ದೊಡ್ಡದು ಇದೇನಲ್ಲ. ಈ ಅತಾರ್ಚ್ಯುತಿಗಳು ಆಗಬಾರ್ದು. ಮಗು ಮೇಲೆ ಬಿದ್ದಿರೋದ್ರಿಂದ ಇನ್ನು ಮುಂದೇನಾದರೂ ಸ್ವಲ್ಪ ಹಚ್ಕೋಬೇಕಾಗುತ್ತೆ ಪಾಲಿಕೆ ಅಂತ ನನ್ನ ಭಾವನೆ. ರಿಯಾಲಿಟಿ ಚೆಕ್. ವಿಲ್ಸನ್ ಗಾರ್ಡನ್. ವಿಲ್ಸನ್ ಗಾರ್ಡನ್ನ ಹೆರಿಗೆ ಆಸ್ಪತ್ರೆಯ ಮುಂಭಾಗದಲ್ಲಿರ್ತಕ್ಕಂತಹ ಮರವನ್ನು ಕೂಡ ಕಾಣಬಹುದಾಗಿದೆ. ಕಂಪ್ಲೀಟ್ ಆಗಿ ಒಣಗಿರ್ತಕ್ಕಂತಹ ಪೊಸಿಷನ್ನಲ್ಲಿ ಈ ಒಂದು ಮರ ಇದ್ದು ಯಾವಾಗ ಬೇಕಾದರೂ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ. ಎದುರುಗಡೆ ಹೆರಿಗೆ ಹಾಸ್ಪಿಟಲ್, ಜೊತೆಗೆ ಮೇನ್ ರೋಡ್ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ವಾಹನಗಳು ಸಂಚಾರವನ್ನು ನಡೆಸ್ತವೆ. ಯಾವಾಗ ಬೇಕಾದರೂ ಕೂಡ ಈ ಒಂದು ಮರ ಬೀಳ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ವ್ಯಾಪಾರಿಗಳನ್ನ ಮಾತನಾಡ್ತಾ ಹೋಗ್ತೇನೆ. ತಾತ, ಏನು ಹೇಳ್ತೀರಾ? ಈ ಮರ ಹಿಂಗಾಗಿದೆ. ಮರ ಹೆಂಗಾಗಿದೆ ಸರ್, ಎಲ್ಲ ಬಿದ್ದೋಗ್ಬಿಡ್ತೆ. ಕೆಳಗಳೆಲ್ಲ ಬಿದ್ದೋಗಿದೆ, ಎಲ್ಲ ಒಣಗೋಗೈತೆ. ಭಯ ಆಗಲ್ವಾ ನಿಮಗೆ? ಭಯ ಆಗುತ್ತೆ ಸರ್. ನಮಗೆಲ್ಲ ಓಡಾಡೋ ಜನಗಳಿಗೆ ತೊಂದರೆ. ಇದು ಬಸ್ಗಳು, ಆಟೋಗಳು, ಸ್ಕೂಟ್ರುಗಳು ಎಲ್ಲ ಓಡಾಡ್ತವೆ. ಎಲ್ಲರಿಗೂ ತೊಂದರೆ ಸರ್. ಯಾರು ತಲೆ ಮೇಲೆ ಯಾವಾಗ ಬಿತ್ತಿದ್ರು ಗೊತ್ತಾಗಲ್ಲ. ಇವಾಗಲೇ ಮೇಲ್ಗಡೆ ಇರೋ ಕಳೆಗಳೆಲ್ಲ ಬಿದ್ದೋಗೈತೆ. ಒಟ್ನಲ್ಲಿ ಇತ್ತೀಚೆಗೆ ಮರದ ಕೊಂಬೆಯಿಂದ 2 ಅಹಿತಕರ ಘಟನೆಯಿಂದಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ. ತಮ್ಮ ಬಂಡತನದ ನಿರ್ಲಕ್ಷ್ಯ ಮುಂದುವರೆಸಿರುವುದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಟಬಯಲಾಗಿದೆ. ಇನ್ನಾದ್ರೂ ಬಿಬಿಎಂಪಿಯ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.